ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅಲ್ಲಿ ಮನೆ ಕಳಿಸ್ತಿದ್ರಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸು, ಸೊ ಹಾಗಾಗಿ ಜೋರಾಗಿ ಹೇಳ್ಬಿಟ್ಟೆ ನಾನು. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಅಂದರೆ ತಲೆಗೆ ಸ್ನಾನ ಮಾಡಿಲ್ಲ, ಎಣ್ಣೆ ಹಾಕಿದ್ದೀನಿ, 15 ಡೇಸ್ ಆಗಿತ್ತು. ಸೊ ಹಾಗಾಗಿ ದೇವ್ರ ಪೂಜೆ ಮಾಡಿದೆ. ಇವಾಗ ಜಸ್ಟ್ ದೇವ್ರ ಪೂಜೆ ಮುಗೀತು. ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಟಿಫನ್ ಮಾಡಬೇಕು ಇವಾಗ. ಮಿಷಿನ್ಗೆ ನೈಟ್ ಬಟ್ಟೆ ಹಾಕಿದ್ನಲ್ಲ, ಅದನ್ನು ಇವಾಗ ತೊಗೊಂಡೋಗಿ ಉಣೆ ಹಾಕ್ಬಿಟ್ಟು ಬಂದೆ ನಾನು. ಈಗ ಸ್ವಲ್ಪ ಲೈಟಾಗಿ ಬಿಸಿಲೈತೆ ಅಷ್ಟೇ, ಜಾಸ್ತಿ ಬಿಸಿಲಿಲ್ಲ. ಇಲ್ಲೆಲ್ಲ ಮಳೆ ಥರ ಆಗ್ಬಿಟ್ಟೈತೆ, ಜಾಸ್ತಿ ಅಷ್ಟೇನು ಬಿಸಿಲಿಲ್ಲ. ಟಿಫನ್ ಮಾಡಬೇಕು ಗಾಯ್ಸ್. ಆಗಲೇ ಎಷ್ಟು ಟೈಮು? 11:30 ಗಾಯ್ಸ್. ಆವಾಗಲೇ 11:30 ಆಯಿತು, ಇನ್ನೂ ಟಿಫನ್ ಕೂಡ ಮಾಡಿಲ್ಲ ನಾನು. ಆ್ಯಂಡ್ ಇವತ್ತು ನಾನು ತರಕಾರಿ, ಹೂವು, ಹಣ್ಣು ಎಲ್ಲ ತರೋಕ್ಕೆ ಇವತ್ತು ಹೋಗ್ತೀನಿ. ಇವತ್ತು ತಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಫ್ರಿಜ್ಜೆಲ್ಲ ಫುಲ್ ಖಾಲಿ ಐತೆ. ಇವತ್ತು ತರಬೇಕು. ಆ್ಯಂಡ್ ಹಂಗೆ ಇವತ್ತು ಕೂಡ ಬುಕ್ ಮಾಡೋಕ್ಕೆ ಎಲ್ಲ ನೋಡಬೇಕು. ನಾನು ಫ್ರೀನೇ ಇಲ್ಲ ಗೈಸ್. ವಿಡಿಯೋನೂ ಮಾಡಬೇಕು, ವಿಡಿಯೋ ಎಡಿಟು ಕೂಡ ಮಾಡಬೇಕು. ಹಂಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಮನೇಲಿ ಕೆಲಸನೂ ಕೂಡ ಮಾಡಬೇಕು. ಇವಾಗ ಎಲ್ಲ ಕೆಲಸ ಮಾಡಿ ಇವಾಗ ಜಸ್ಟ್ ಫೋನ್ ಎತ್ಕೊಂಡಿರೋದು ನಾನು. ಇವತ್ತು ಹೋಗಿ ತರ್ತೀನಿ, ಅವಾಗ ತೋರಿಸ್ತೀನಿ ನಾನು. ಫಸ್ಟ್ ಇವಾಗ ಟಿಫನ್ ಮಾಡ್ಕೊಬಿಡ್ತೀನಿ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ ನನಗೆ. ಇದು ಇಕ್ಕಿದ್ದೀನಲ್ಲ ಕಪ್ಪು ಗಾಯಸ್, ಇದು ಎಲ್ಲಿದು ಗೊತ್ತಾ? ನೀವು ಭೂಮಿ ಹಾಕೊಂಡು ವ್ಲಾಗಲ್ಲಿ ನೋಡಿರ್ತೀರ. ನಾವು ಅಜಯ ಟೆಂಪಲಿಗೆ ಹೋಗಿದ್ದೋ, ಇಲ್ಲೇ ಮೈಸೂರಲ್ಲೇ ಐತೆ ಅದು ಅಜಯ ಟೆಂಪಲ್ಲು. ಅಲ್ಲಿಗೆ ಹೋಗಿದ್ದು, ಅವಾಗ ತಂದಿದ್ದು. ಅದೊಂದು ದಿನ ಪೂಜೆ ಆದಮೇಲೆ ಇಟ್ಕೊಳ್ಳಿ ಅಂತ ಕೊಟ್ಟಿದ್ರು. ಇದು ಇಟ್ಕೊಂಡ್ರೆ ಏನೋ ಒಂಥರ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಎದ್ದು ಹೆಂಗೆ ಕಾಣಿಸ್ತೈತೆ ಅದು. ಒಂಥರ ನಂಗೆ ಯಾಕೋ ಅದು ನಾನು ಮರ್ತೇ ಬಿಟ್ಟಿದ್ದೀನಿ. ಸ್ವಲ್ಪ ಹಿಂದಕ್ಕಾದಂಗೆ ಇಟ್ಬಿಟ್ಟಿದೆ. ಇವಾಗ ತೆಗ್ದು ಮುಂದಕ್ಕೆ ಇಟ್ಟಿದ್ದೀನಿ, ಪೂಜೆ ಮಾಡಿದಾಗ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು. ನಾನು ಭೂಮಿ ಹಾಕೊಂಡು ವ್ಲಾಗಲ್ಲಿ ನೀವು ನೋಡಿರ್ತೀರ, ಆವಾಗ ಹೋಗಿದ್ದು. ಇವಾಗಲೂ ಒಂದು ಸಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸಂಜೆ ಫ್ರೀ ಆದಾಗ ಹೋಗ್ತೀವಿ. ಆದರೆ ಈ ಸಂಡೇನೇ ಹೋಗ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಇವಾಗ ಫಸ್ಟು ಟಿಫನ್ ಮಾಡ್ಕೊಬಿಡ್ತೀನಿ. ನಾನು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ ಗೈಸ್. ನಂದು ಪೂಜೆ ಎಲ್ಲ ಮುಗ್ದಿದ್ರೂ ಕೂಡ, ಸ್ನಾನ ಎಲ್ಲ ಆಗಿದ್ರೂ ಕೂಡ ಮತ್ತೆ ಸ್ನಾನ ಮಾಡೋ ಸಿಚುವೇಶನ್ ಬಂತು. ಸೊ ಹಾಗಾಗಿ ನಂದು ಫ್ರೆಶಪ್ ಎಲ್ಲ ಆಯಿತು. ನಾನು ಫ್ರೆಶಪ್ ಎಲ್ಲ ಮಾಡಿ ಕೆಳಗಡೆ ಮನೆ ಮಕ್ಕಳಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ನಾನು ಸೆಟ್ ಆಡ್ತಿದ್ದೋ. ಸೆಟ್ಟೆಲ್ಲ ಆಡಾಯಿತು. ಕಾಣಿಸ್ತಿಲ್ಲ, ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ. ಮಕ್ಕಳಂದರೆ ಚಿಕ್ಕವರೇನಲ್ಲ, ಒಬ್ಳು ಜ್ಞಾನಿಕಾ ಮಾತ್ರ ಚಿಕ್ಕ ಹುಡುಗಿ, ಇನ್ನೊಬ್ಳು ಈ ಪೂರ್ವಿಕಾ ಇದ್ದಾಳಲ್ಲ, ಅವಳು ಸ್ವಲ್ಪ ದೊಡ್ಡವಳೆ. ಸೊ 3 ಜನ ಸೆಟ್ ಆಡಿದ್ದು ನೋಡಿ. ಸೆಟ್ಟಲ್ಲೂ ನಾನೇ ಫಸ್ಟ್ ವಿನ್ನು, 22,000. ಸೊ ಫಸ್ಟ್ ವಿನ್ ಆದೆ. ಸೊ ಸೆಟ್ಟೆಲ್ಲ ಆಡ್ಕೊಂಡು ಅವ್ರು ಊಟಕ್ಕೆ ಹೋದರು. ನಾನು ಆವಾಗಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸುಮ್ಮನೆ ಏನಕ್ಕೆ ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡೋದು ಅಂತ ಅಂದ್ಕೊಂಡು ಸುಮ್ಮನಾದೆ. ಅವ್ರು ಹೇಳಿದ್ರು ಪರವಾಗಿಲ್ಲ ಅಕ್ಕ ವಿಡಿಯೋ ಮಾಡಿ ಅಂತ. ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ. ಯಾಕಂದರೆ ನಾನು ಇಲ್ಲಿವರೆಗೂ ನನ್ನ ವ್ಲಾಗಲ್ಲಿ ಯಾರೂ ನಾನು ತೋರಿಸಿಲ್ಲ ವಿತೌಟ್ ಪರ್ಮಿಷನ್ನು. ನನ್ನ ವ್ಲಾಗಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂದರೆ ವ್ಲಾಗಲ್ಲಿ ಮಾತಾಡಿದ್ದಾರೆ ಎಲ್ಲ ವಿತ್ ಪರ್ಮಿಷನ್ನೇ. ಯಾರಿಗೆ ಇಷ್ಟ ಇರುತ್ತೆ ವೀಡಿಯೋಸಲ್ಲಿ ಅವ್ರನ್ನಷ್ಟೇ ನಾನು ತೋರಿಸಿರೋದು. ಕೆಲವ್ರು ಏನಂತಂದರೆ, ಕೆಲವು ಮನೆಗಳಲ್ಲಿ ಅವ್ರಿಗೆ ವೀಡಿಯೋಸ್ ಎಲ್ಲ ಇಷ್ಟ ಇದ್ದರು, ಅವರ ಹಸ್ಬೆಂಡ್ಗಳಿಗಾಗಿರ್ಬೋದು ಅಥವಾ ಪೇರೆಂಟ್ಸ್ಗಳಿಗಾಗಿರ್ಬೋದು ಅಥವಾ ಅವ್ರ ರಿಲೇಷನ್ಸ್ಗಾಗಿರ್ಬೋದು, ಅದನ್ನೆಲ್ಲ ಇಷ್ಟಪಡಲ್ಲ. ಸೊ ಅವ್ರಿಗೆ ಇಷ್ಟ ಇದ್ದರೂ ಕೂಡ ಅವ್ರ ಫ್ಯಾಮಿಲಿಯಲ್ಲಿ ಬೈತಾರೆ ಅಂತ ಅಂದ್ಕೊಂಡು ಕೆಲವ್ರು ವೀಡಿಯೋಸ್ ಏನೂ ಮಾಡೋದಿಲ್ಲ. ಏನೂ ಮಾಡೋದಕ್ಕಾಗಲ್ಲ, ಅದೆಲ್ಲ ಅವ್ರವ್ರ ಒಪಿನಿಯನು. ಈಗ ಕೆಲವ್ರಿಗೆ ವೀಡಿಯೋಸ್ ಅಂದ್ರೇ ಇಷ್ಟ ಆಗಲ್ಲ, ಏನು ಮಾಡೋದಕ್ಕಾಗುತ್ತೆ. ಕೆಲವ್ರಿಗೆ ವೀಡಿಯೋಸ್ ಅಂದರೆ ಇಷ್ಟ, ಏನೂ ಮಾಡೋದಕ್ಕಾಗಲ್ಲ. ಒಬ್ಬೊಬ್ಬರ ಅನಿಸಿಕೆ ಒಂದೊಂದು ಥರ. ನನಗೂ ಅಷ್ಟೇ, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಸೊ ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಓಕೆ ಫೈನ್, ನಾನು ಅವ್ರನ್ನೇನು ತೋರಿಸೋದಕ್ಕೆ ನಾನು ಕೂಡ ಇಷ್ಟಪಡಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಅಕಸ್ಮಾತ್ ವಿತೌಟ್ ಪರ್ಮಿಷನ್ ನಾನೇನಾದರೂ ನನ್ನ ವ್ಲಾಗಲ್ಲಿ ಅವ್ರನ್ನ ತೋರಿಸಿದ್ರೆ, ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬೇರೆ ಯಾರಾದರೂ ನೋಡಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದರೆ ಅವ್ರು ನೋಡಿ ಅವ್ರಿಗೆ ಇಷ್ಟ ಇರಲ್ವಲ್ಲ ವೀಡಿಯೋಸ್ ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವ್ರು ವೀಡಿಯೋಸ್ ಇಷ್ಟ ಇರಲ್ವಲ್ಲ, ಅವ್ರು ಡಿಲೀಟ್ ಮಾಡು ಅಂತ ಹೇಳಿದ್ರೆ ಅದನ್ನು ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದರೆ ಯೂಟ್ಯೂಬಲ್ಲಿ ಟೋಟಲ್ ವಾಚ್ ಅವರ್ಸು ಮತ್ತು ಟೋಟಲ್ ವ್ಯೂಸು ಕೌಂಟ್ ಆಗೋದ್ರಿಂದ ತುಂಬ ಅಂದರೆ ತುಂಬ ನನಗೆ ಪ್ರಾಬ್ಲಮ್ ಆಗುತ್ತೆ ಡಿಲೀಟ್ ಮಾಡಿದ್ರೆ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಯಾರನ್ನೂ ವಿತೌಟ್ ಪರ್ಮಿಷನ್ ವೀಡಿಯೋ ಮಾಡೋದಕ್ಕೆ ಹೋಗಲ್ಲ. ವಿತೌಟ್ ಪರ್ಮಿಷನ್ ವೀಡಿಯೋ ಮಾಡಿದ್ರೆ ಸುಮ್ಮನೆ ನನಗೂ ಪ್ರಾಬ್ಲಮ್ಮು, ಅವ್ರಿಗೂ ಕೂಡ ಪ್ರಾಬ್ಲಮ್ಮು. ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ. ಯಾರು ನನ್ನ ವ್ಲಾಗಲ್ಲಿ ಖುಷಿಯಿಂದ ಬರ್ತಾರೆ ಅವ್ರನ್ನ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಬರದೇ ಇರೋರನ್ನ ಅಥವಾ ಸ್ವಲ್ಪ ಬೇಡ ಅಂತ ಹೇಳಿದವ್ರನ್ನ ನಾನು ತೋರ್ಸೋದಕ್ಕೆ ಹೋಗಲ್ಲ. ಅವ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದಲ್ಲ. ಸೊ ಹಾಗಾಗಿ ಇವಾಗ ನಾನು ಸಾರು ಇಟ್ಟಿದ್ದೀನಿ, ನಾನು ಕೂಡ ಊಟ ಮಾಡಬೇಕು. ಅವರು ಊಟ ಮಾಡೋಕ್ಕೆ ಹೋದ್ರಲ್ಲ, ಸೊ ನಾನು ಕೂಡ ಇವಾಗ ಊಟ ಮಾಡಬೇಕು. ಅವ್ರು ಹೇಳಿದ್ದಾರೆ ಊಟ ಮಾಡ್ಕೊಂಡು ಮತ್ತೆ ಬರ್ತೀನಿ ಅಕ್ಕ ಆಟಾಡೋಣ ಅಂತ. ನನಗೂ ಹೆಂಗಿದ್ರು ಏನು ಕೆಲಸ ಇಲ್ವಲ್ಲ, ಬಂದರೆ ಆಟಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಇನ್ನೇನು ಆಲ್ರೆಡಿ ಟೈಮ್ ಆಗೋಕ್ಕೆ ಬಂತು, ಆವಾಗಲೇ 4 ಗಂಟೆ. ಸೊ ಹಾಗಾಗಿ ಇನ್ನೇನು ಟೈಮ್ ಆಗೋಕ್ಕೆ ಬಂತು. ಏನಿಲ್ಲ, ಬಟ್ಟೆ ಒಣೆ ಹಾಕಿದ್ದೀನಿ, ಎತ್ಕೊಬಂದು ಮಡಿಸ್ಬಿಟ್ಟು ಇವಾಗ ಊಟ ಮಾಡ್ತೀನಿ. ಊಟ ಮಾಡಿ ಇನ್ನೇನು ಟೈಮ್ ಆಗುತ್ತೆ, ಸಂಜೆ ಬರೋ ಟೈಮೇ ಆಯಿತು.
ಸಂಜು ಬಂದಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬೇಕಲ್ಲ, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಗೈಸ್. ಇವಾಗ ಯಾಕೋ ಸ್ನ್ಯಾಕ್ಸ್ ಇಲ್ಲದೆ ಊಟನೇ ಸೇರ್ತಾಯಿಲ್ಲ ಗೈಸ್. ಅದಕ್ಕೆ ಸ್ನ್ಯಾಕ್ಸ್ ಇದ್ದಂಗೆ ಇರಬೇಕು ಇವಾಗ. ಅಂದರೆ ಅಭ್ಯಾಸ ಮಾಡ್ಕೊಬಿಟ್ರೆ ಹಂಗೆ, ಮುಂಚೆ ಎಲ್ಲ ಏನು ಅನಿಸ್ತಿರ್ಲಿಲ್ಲ ಗೈಸ್. ಮಳೆ ಬರ್ತೈತೆ ನೋಡಿ, ಹೊರಗಡೆ ಹೋಗೋಣ ಅಂದ್ಕೊಂಡು. ಇಲ್ಲಿ ಮಾತ್ರ ಮಳೆ ಕಾಣಿಸ್ತೈತೆ ಗೈಸ್. ನಾನು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ವೀಡಿಯೋ ಎಡಿಟ್ ಮಾಡಿ ಮಲ್ಕೊಬಿಟ್ಟೆ ನಾನು. ಇವಾಗ ಸಂಜು ಬಂದ, ನಾನು ಜಸ್ಟ್ ಇವಾಗ ಎದ್ದೆ. ನನಗೆ ಯಾಕೋ ಆಗ್ತಾಯಿಲ್ಲ. ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ಮಳೆ ಬರ್ತೈತೆ, ಸಿಕ್ಕಾಪಟ್ಟೆ ಮಳೆ ಗೈಸ್. ಅದಕ್ಕೆ ಹೊರಗಡೆ ಕೂಡ ಹೋಗೋಕ್ಕಾಗ್ತಾಯಿಲ್ಲ. ಅಂದರೆ ತರಕಾರಿ ಎಲ್ಲ ಇವತ್ತು ತರೋಕ್ಕಾಗಲಿಲ್ಲ, ನೆನ್ನೆನೂ ಆಗಲಿಲ್ಲ, ಇವತ್ತು ಆಗಲಿಲ್ಲ. ನೆನ್ನೆ ಎಲ್ಲ ಕೆಲಸ ಅಂದ್ಕೊಂಡು ಆಗಲಿಲ್ಲ. ಇವತ್ತು ನೋಡಿದ್ರೆ ಜೋರು ಮಳೆ, ಫುಲ್ಲು ಜೋರು ಮಳೆ ಬರ್ತೈತೆ, ಹಂಗಾಗಿ ಇವತ್ತು ಆಗಿಲ್ಲ. ನಾನು ಹಂಗೆ ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣ, ಎಳ್ನೀರು ಏನಾದರೂ ಕುಡ್ಕೊಬರೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಇಷ್ಟೊಂದು ಮಳೆ ಬರ್ತೈತೆ. ಇಷ್ಟು ಮಳೇಲಿ ಹೆಂಗೆ ಹೋಗೋಕ್ಕಾಗುತ್ತೆ? ಮೊದಲೇ ಇನ್ನೂ ತಲೆ ಬೇರೆ ಒಣಗಿಲ್ಲ, ಮೊದಲೇ ಶೀತ ಆಗಿಬಿಟ್ಟೈತೆ, ತಲೆ ಎಲ್ಲ ನೋಯ್ತೈತೆ. ಇವತ್ತು ಹೋಗೋಕ್ಕಾಗಲಿಲ್ಲ. ಇನ್ನು ನಾಳೆ ಬೆಳಗ್ಗೆ ಎಲ್ಲ ಹೋಗೋಕ್ಕಾಗಲ್ಲ, ನಾಳೆನೂ ಇಷ್ಟೊತ್ತಲ್ಲಿ ಹೋಗಬೇಕು. ನಾಳೆ ಏನಾದರೂ ಅಕಸ್ಮಾತ್ ಮಳೆ ಹಿಡ್ಕೊತು ಅಂದರೆ ನಾಳೆನೂ ಆಗಲ್ಲ. ಇಲ್ಲೇ ತರಕಾರಿಗಳು ಬರುತ್ತೆ, ಇಲ್ಲೇ ತೊಗೋಬೇಕಷ್ಟೆ. ನೋಡೋಣ. ಇವಾಗ ಅಡುಗೆ ಏನೂ ಮಾಡಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಯಾರ ಬರ್ಡೇನೂ ಇಲ್ಲಪ್ಪ, ಯಾರ ಬರ್ಡೇನೂ ಇಲ್ಲ. ಯಾಕೆ ಇಲ್ಲ ಗೈಸ್. ನೋಡಿ, ಇವನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋಕ್ಕೆ ನಮ್ಮಮ್ಮನ ಮನೆಗೆ ಕಳಿಸ್ತವನೆ. ನಾಳೆ ಬರ್ಡೇ ಐತೆ ಯಾರ್ದೋ, ಹೋಗ್ತೀನಿ ಎಂದಲ್ಲ ಅಂತ. ನನ್ನ ಫ್ರೆಂಡ್ ಪಾಪುದು ಬರ್ಡೇ ಇದೆ, ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವಳು, ಮಾಧು ಅಂತ. ಗರ್ಲ್ ಬೇಬಿದು ಬರ್ಡೇ ಇದೆ, ಅದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವನು ಹೋಗಲ್ವಾ ಅಂತ ಕೇಳ್ತವನೆ. ಆದರೆ ಇವಾಗ ಹೋಗೋಕ್ಕಾಗಲ್ಲ ಗೈಸ್, ನೋಡೋದ ಆದರೆ ಹೋಗ್ತೀನಿಲ್ಲ ಅಂತಂದ್ರೆ ಇಲ್ಲ. ಇನ್ನೂ ಅಡುಗೆ ಕೂಡ ಮಾಡಿಲ್ಲ, ಅಡುಗೆ ಮಾಡಬೇಕು. ಆದರೆ ನಾನು ಮಾಡಲ್ಲ ಇವತ್ತು ಶಿಫ್ಟು. ಸಂಜು ಇವತ್ತು ಮಾಡೋದು, ನಾನಲ್ಲ, ಶಿಫ್ಟ್ ವೈಸು. ಹಾಗಾಗಿ ಸಂಜು ಮಾಡ್ತಾನೆ ಇವತ್ತು. ನೋಡೋಣ ಏನು ಮಾಡ್ತಾನೆ ಅಂತ ಕೇಳಿ ಆಮೇಲೆ ಏನು ಮಾಡ್ತಾನೆ ಅಂತ ತೋರಿಸ್ತೀನಿ ರೀ ಗೈಸ್. ಇವಾಗ ಸಂಜು ಬೇಳೆ ಮತ್ತು ತಡ್ನೆಕಾಳು ಹಾಕಿ ಉಪ್ಸಾರು ಮಾಡ್ತವನೆ. ಉಪ್ಸಾರು ಅಂದರೆ ಬೇಗ ಆಗಿಬಿಡುತ್ತೆ, ಹೆಂಗಿದ್ರು ಉಪ್ಸಾರು ಖಾರ ಐತಲ್ಲ ಅಂತ ಉಪ್ಸಾರು ಮಾಡ್ತವ್ನು. ನೋಡಿ ಎಂಥ ಪ್ಲ್ಯಾನ್. ಸಂಜು ಯಾವಾಗಲೂ ಅಡುಗೆ ಮಾಡಲ್ಲ, ಟಿ ವಿ ಮ್ಯೂಟೇ ಮಾಡಿಲ್ಲ. ನೋಡೋಣ ಏನೇ ಮಾಡಿ. ಗೈಸ್, ಸಂಜು ಯಾವಾಗಲೂ ಅಡುಗೆ ಮಾಡಲ್ಲ. ಈ ಥರ ನಂಗೆ ಏನಾದರೂ ಹುಷಾರಿಲ್ಲ ಅಂದಾಗ ಮಾತ್ರ ಮಾಡೋದು. ಆಮೇಲೆ ಯಾವಾಗಲೂ ಮಾಡ್ತಾರೇನೋ ಅಂತ ಅಂದ್ಕೊಂಡು ಕಮೆಂಟ್ ಮಾಡಬೇಡಿ. ಆಮೇಲೆ ನಿಜಕ್ಕೂ ಗೈಸ್, ನಾವು ಡಿಶ್ ಹಾಕ್ಸಿಲ್ಲ ಇನ್ನೂ, ಫೋನಲ್ಲಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಊಟ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ನೋಡಿ, ಸಂಜು ಈ ರೀತಿ ಉಪ್ಸಾರು ಮಾಡಿದ್ದಾನೆ. ಅಂತಂದರೆ ನಾವು ಉಪ್ಸಾರಿಗೆ ಬೇಳೆ, ಕೆಲವರು ಬೇಳೆ ಮಾತ್ರ ಹಾಕಿ ಮಾಡ್ತಾರೆ, ನಾವು ಬೇಳೆ ತಡ್ನೆಕಾಳು ಸೇರಿಸಿ ಮಾಡ್ತೀವಿ. ತಡ್ನೆಕಾಳು ಹಾಕೋದ್ರೆ ಏನಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಉಪ್ಸಾರು ಅಂತ, ಸಾಂಬಾರು ಗಟ್ಟಿ ಬರುತ್ತೆ ತಡ್ನೆಕಾಳು ಹಾಕಿದಾಗ. ನಾವು ಸಂಜು ಉಪ್ಸಾರು ತೆಳ್ಳೆ ಇದ್ರೆ ಅವ್ನು ತಿನ್ನೋದೇ ಇಲ್ಲ, ಅವನಿಗೆ ಈ ಥರ ಗಟ್ಟಿಗೇನೆ ಇರಬೇಕು. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಉಪ್ಸಾರು ಮಾಡಿದ್ರೆ ತಡ್ನೆಕಾಳು ಆ್ಯಡ್ ಮಾಡ್ತೀವಿ. ಉಪ್ಸಾರು ಖಾರ ನಾನು ಫಸ್ಟೇ ಆಡ್ಸ್ ಮಡಗಿದೆ, ಅಂದರೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿದ್ದೆ, ಆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸೊ ಆವಾಗಲೇ ಆಡ್ಸ್ ಮಡಗಿದೆ. ಇವಾಗ ನಾನು ಊಟ ಹಾಕ್ಕೊಂಡಿದ್ದೀನಿ, ನೋಡೋಣ ಹೆಂಗೆ ಮಾಡಿದ್ದಾನೆ ಅಂತ. ಗೈಸ್, ನಂದು ಇವಾಗ ಜಸ್ಟ್ ಊಟ ಆಯಿತು, ಸಂಜುದು ಕೂಡ, ನಂದು. ಪಾತ್ರೆ ಬೆಳಗಬೇಕು ಇವಾಗ ನಾನು. ಅಂದರೆ ಜಾಸ್ತಿ ಏನಿಲ್ಲ, ಒಂದೆರಡು ತಟ್ಟೆ ಮತ್ತೊಂದು ಕುಕ್ಕರು, ಒಂದೆರಡು ಬಟ್ಲುಗಳೈತೆ ಅಷ್ಟೇ. ಇವಾಗಲೇ ಬೆಳಗ್ಬಿಡ್ತೀನಿ. ನಾನು ಯಾವಾಗಲೂ ನೈಟ್ ಹೊತ್ತು ಪಾತ್ರೆ ಎಲ್ಲ ಇಟ್ಕೊಳ್ಳೋದಿಲ್ಲ, ಸೊ ಹಾಗಾಗಿ ಪಾತ್ರೆ ಎಲ್ಲ ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಇವಾಗಲೇ ಬೆಳಗ್ಬಿಡ್ತೀನಿ ಗೈಸ್. ಗೊತ್ತಿಲ್ಲ ವಿಡಿಯೋ ಹೆಂಗೆ ಬರ್ತಾಯಿದೆ ಅಂತ.
ಅಲ್ಲೊಂದು ಬಾಕ್ಸ್ ಇದೆ, ಆ ಬಾಕ್ಸ್ ಹತ್ರ ಇಟ್ಟಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಆವಾಗ ಅಂದ್ಕೊಂಡೆ ಹೆಂಗೆ ಬರುತ್ತೆ ಏನೋ ಅಂತ, ಬಟ್ ಪರವಾಗಿಲ್ಲ, ವಿಡಿಯೋ ಚೆನ್ನಾಗೇ ಬಂದಿದೆ. ಅದನ್ನೇ ಹೇಳ್ತಾ ಇದ್ದೆ ಸಂಜು ಅವನು ಫ್ರಿಜ್ಜಲ್ಲಿ ಏನು ತಂದೇ ಇಟ್ಟಿಲ್ಲ ಅಂತ ಅಂದ್ಕೊಂಡು ಇದು ಮಾಡ್ತಿದ್ದ, ಏನು ತೊಗೊಂಡೇ ಇಲ್ಲ, ಇಲ್ಲೇ ಬಂದಿತ್ತಲ್ಲ ತೊಗೋಬೇಕಿತ್ತು ಅಂತ. ಗೈಸ್ ಏನಂದರೆ ನಾನು ಊಟದ ಬಾಕ್ಸೇ ಮರ್ತುಬಿಟ್ಟಿದ್ದೀನಿ ನೋಡಿ, ಇವಾಗ ಹೋಗಿ ತೊಗೊಬಂದೆ. ಊಟದ ಬಾಕ್ಸೇ ಮರ್ತುಬಿಟ್ಟಿದ್ದೆ. ಆಮೇಲೆ ಮರ್ತುಬಿಟ್ರೆ ಬೆಳಗ್ಗೆ ಹೊತ್ತು ತೊಳಿಬೇಕಾಗುತ್ತೆ. ಇನ್ನೊಂದು ಸೆಟ್ ಇತ್ತು, ಬಟ್ ಅದು ಅಂಪಾಪುರದ ಮನೇಲಿ ಇರಬೇಕು ಅನಿಸುತ್ತೆ ಒಂದು ಬಾಕ್ಸು. ಅಂದರೆ ಕ್ಯಾಪ್ ಇಲ್ಲ, ಕ್ಯಾಪ್ ಅಲ್ಲಿರಬೇಕು ಮೇ ಬಿ. ಗೈಸ್ ನಾನು ಈ ರೀತಿ ಬೆಳಗ್ಗೆ ಇಟ್ಬಿಟ್ರೆ ನಮಗೆ ಒಳ್ಳೆಯದು, ಯಾಕಂತಂದರೆ ಅದು ಫುಲ್ಲು ನೀರು ಸೋರಿರುತ್ತೆ. ಆವಾಗ ನಾನು ಸ್ಟ್ಯಾಂಡರ್ಡ್ ಜೋಡಿಸೋಕ್ಕೆ ಸರಿ ಹೋಗುತ್ತೆ. ಇಲ್ಲಿ ನಾವು ಸ್ವಿಚ್ ಬೋರ್ಡ್ ಹತ್ರನೇ ಒಡಿಸಿದ್ದೀವಲ್ವ, ಸೊ ಹಾಗಾಗಿ ನಾನು ಯಾವುದೆಲ್ಲ ಏನೂ ಹಾಕಲ್ಲ. ಅದಕ್ಕೆ ಈ ಥರ ಸ್ವಿಚ್ಚು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಇದನ್ನು ನೋಡ್ತಾ ಇರ್ಬೋದು ನೀವು, ಕ್ಲೋಸ್ ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ಯಾವುದೆಲ್ಲ ಹಾಕಲ್ಲ, ಸೊ ಹಾಗಾಗಿ ಬೆಳಗ್ಗೆ ಇಟ್ಬಿಡ್ತೀನಿ. ಚೆನ್ನಾಗಿ ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ನಾನು ಪಾತ್ರೆ ಜೋಡಿಸೋದು. ಅದಕ್ಕೆ ಬೆಳಗ್ಗೆ ಎಲ್ಲ ಫುಲ್ಲು ಕ್ಲೀನಾಗಿ ನೀರೆಲ್ಲ ಸೋರಿರುತ್ತೆ, ಡ್ರೈ ಆಗಿರುತ್ತೆ, ಅವಾಗ ಜೋಡಿಸೋದಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ನನ್ನ ಊಟ ಎಲ್ಲ ಮುಗೀತು, ಇವಾಗ ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.